ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿತ್ ಅಂಡ್ ಇಟ್ ಇಸ್ ರಿಯಲಿ ಟಾರ್ಚರ್ ಫಾರ್ ದ ಹಸ್ಬೆಂಡ್ ಅಂಡ್ ವೈಫ್. ಸಿ ಬಿಕಾಸ್ ನಾವು ಏನು ಹೇಳಿದ್ರು ಪ್ರೆಗ್ನೆನ್ಸಿಲಿ ದೇ ಟೇಕ್ ಇಟ್ ಇನ್ ಅ ಲಿಟ್ರಲ್ ಮೀನಿಂಗ್. ಕರೆಕ್ಟ್. ಓಕೆ, ಪಾಪ ನಿದ್ದೆನೇ ಮಾಡಲ್ಲ. ನಿದ್ದೆ ಮಾಡುವಾಗ ಯಾರಿಗೆ ನೆನಪಿರುತ್ತೆ ಎತ್ ಕುತ್ಕೊಂಡು ತಿರುಗ್ಬಿಟ್ಟು ಇದು ಮಾಡಬೇಕು ಅಂತ. ಆ್ಯಂಡ್ ಇಟ್ ಆ್ಯಕ್ಚುಲಿ ಡಿಸ್ಟರ್ಬ್ಸ್ ದ ಸ್ಲೀಪ್ ಆಫ್ ದ ಪೇಷಂಟ್. ಅಂಡ್ ನನಗಂತೂ ಐ ಹವ್ ಸೀನ್ ವೇರ್ ಪೇಷಂಟ್ ದೇ ಗೆಟಿಂಗ್ ಡಿಸ್ಟ್ರೆಸ್ಡ್. ಹಸ್ಬೆಂಡ್ ಕಾಯ್ತಾನೆ ಇರ್ತಾನೆ, ಇವಳು ಹೀಗೆ ತಿರುಗ್ಬಿಡ್ತಾಳೆ ಅಂತ. ಇಟ್ಸ್ ಅ ಮಿತ್. ಹಿಂಗೆ ತಿರ್ಕೊಂಡ್ರು ಏನೂ ಪ್ರಾಬ್ಲಮ್ ಆಗಲ್ಲ, ಕಾರ್ಡ್ ಏನೂ ಸುತ್ಕೊಳ್ಳಲ್ಲ ಮಗುಗೆ. ಓಕೆ ಓಕೆ ಡಾಕ್ಟರ್. ಮತ್ತು ಆ್ಯಕ್ಚುಲಿ ಡೆಲಿವರಿವರೆಗೂ ಒಂದು ಫೇಸ್, ಡೆಲಿವರಿ ಆದಮೇಲೆ ಇನ್ನೊಂದು ಫೇಸು. ಅದರಲ್ಲಿ ತುಂಬ ಜಾಸ್ತಿ ಕೆಲವ್ರು ಹೇಳ್ತಾರೆ ಎಲ್ಲ ತಿನ್ಬೋದು ಅಂತ, ಇನ್ನು ಕೆಲವ್ರು ಏನು ತಿನ್ನಬಾರ್ದು, ಬರೀ ಏನೋ ತುಂಬ ಡಯಟ್ ಇರಬೇಕು, ಪಥ್ಯ ಇಡಬೇಕು ಅಂತ ಹೇಳ್ತಾರೆ. ಯಾವ್ದು ಸರಿ ಅಂತ ನಿಮ್ಗೆ ಅನ್ಸುತ್ತೆ ಡಾಕ್ಟರ್? ಎಲ್ಲ ತಿನ್ಬೋದು. ದಟ್ ಈಸ್ ಓನ್ಲಿ ಕರೆಕ್ಟ್. ಬಿಕಾಸ್ ವೆನ್ ಅವರ್ ಪೇಷಂಟ್ಸ್ ಆಸ್ ಮಿ ಲೈಕ್ ಡಾಕ್ಟರ್ ವಾಟ್ ಐ ಶುಡ್ ಈಟ್, ವಾಟ್ ಐ ಶುಡ್ ನಾಟ್ ಈಟ್ ಅಂತ ಹೇಳ್ತೀನಿ. ಲೈಕ್ ಐ ಟೆಲ್ ದಮ್ ಓಕೆ ಯು ಈಟ್ ದಿಸ್ ದೆನ್ ಡಾಕ್ಟರ್ ಯು ಟೆಲ್ ಮಿ ಲೈಕ್ ವಾಟ್ ಈಸ್ ದಟ್ ಥಿಂಗ್ ವಿಚ್ ಐ ಶುಡ್ ನಾಟ್ ಈಟ್ ಓನ್ಲಿ ಅಂತಂದ್ರೆ ದರ್ ಓನ್ಲಿ 2 things ವಿಚ್ ಯು ಶುಡ್ ನಾಟ್ ಡೂ ಇನ್ ಪ್ರೆಗ್ನೆನ್ಸಿ: ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್. ಅದು ಮೋಸ್ಟ್ ಆಫ್ ದ ಪೀಪಲ್ ದೇ ಡೋಂಟ್ ಡೂ ಇಟ್. ಸಿ ಪೋಸ್ಟ್ ಪಾರ್ಟಮಲ್ಲಿ ಎಲ್ಲ ತಿನ್ನಬೇಕು. ಎಲ್ಲ ತಿಂದ್ರೇನೆ ಎಲ್ಲ ನ್ಯೂಟ್ರಿಷನ್ನು ಸಿಗತ್ತೆ ತಾಯಿಗೆ, ಹಾಲಾಗತ್ತೆ. ಬರೀ ತುಂಬ ಪಥ್ಯ ಇದ್ರೆ ಹಾಲ್ ಮೇಲೂ ಅದು ವ್ಯತಿರಿಕ್ತ ಪರಿಣಾಮ ಬೀಳತ್ತೆ. ಅಂದರೆ ಈಗ ಕೆಲವು ಫುಡ್ಸ್ ತಿನ್ನೋದ್ರಿಂದ ಹಾಲು ಜಾಸ್ತಿ ಆಗುತ್ತೆ. ಈಗ ನೀರೇ ಕೊಡಲ್ಲ ಡಾಕ್ಟರ್. ಆ್ಯಕ್ಚುಲಿ ಬೇರೆ ಎಲ್ಲದಕ್ಕಿಂತ ನೀರು ಜಾಸ್ತಿ ಕುಡಿದ್ರೆ ನೀರು ಮೈ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ನೀರು ಆದಷ್ಟು ಕಮ್ಮಿ ಕೊಡ್ತಾರೆ. ಅದು ಎಷ್ಟು ಸರಿ ಡಾಕ್ಟರ್? ದಿಸ್ ಇಸ್ ವೆರಿ ವೆರಿ ರಾಂಗ್. ದೇ ಹ್ಯಾವ್ ಟು ಡ್ರಿಂಕ್ ಎನಫ್ ಅಮೌಂಟ್ ಆಫ್ ವಾಟರ್, ಅಟ್ ಲೀಸ್ಟ್ 2 to 3 liters of water post delivery. I mean pre-delivery no also, and post delivery they have to drink water because see you understand ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಅವರಿಗೆ ವಾಟರ್ ಲಾಸ್ ಆಗುತ್ತೆ. ದೇ ಆರ್ ಬ್ರೆಸ್ಟ್ ಫೀಡಿಂಗ್, ಅಲ್ಲಿ ಅವ್ರಿಗೆ ವಾಟರ್ ಲಾಸ್ ಆಗುತ್ತೆ. ಮತ್ತು ಚೆನ್ನಾಗಿ ಪ್ಯಾಕ್ ಮಾಡಿರ್ತಾರೆ, ದೇ ಆರ್ ಸ್ವೆಟ್ಟಿಂಗ್, ಅಲ್ಲಿ ಅವ್ರಿಗೆ ವಾಟರ್ ಲಾಸ್ ಆಗುತ್ತೆ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿ ಆದಮೇಲೆ ರಕ್ತ ಆ್ಯಸ್ ಇಟ್ ಈಸ್ ಸ್ವಲ್ಪ ದಪ್ಪ ಆಗುತ್ತೆ, ಕ್ಲಾಟ್ ಆಗುತ್ತೆ ದೇಹದಲ್ಲಿ. ಇಟ್ಸ್ ಅ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಬಿಕಾಸ್ ಡೆಲಿವರಿ ಆದಮೇಲೆ ಅಧಿಕ ರಕ್ತಸ್ರಾವ ಆಗಬಾರ್ದು ಅಂತ ಇಟ್ಸ್ ಅ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಫಾರ್ ದ ಬಾಡಿ. ಸೊ ಹಿಂಗಿರುವಾಗ ನೀರು ಕೊಡ್ದಲ್ಲೇ ಇದ್ರೆ ರಕ್ತ ತುಂಬ ದಪ್ಪ ಆಗಿ DVT ಅಥವಾ ಡೀಪ್ ವೇನ್ ಥ್ರಾಂಬೋಸಿಸ್, ಕಾರ್ಟಿಕಲ್ ವೇನ್ ಥ್ರಾಂಬೋಸಿಸ್ ಅಂತ ರಕ್ತ ಹೆಪ್ಕಟ್ಬಿಡುತ್ತೆ ಬಾಡಿನಲ್ಲಿ. ಐ ಹ್ಯಾವ್ ಸೀನ್ ಸೋ ಮೆನಿ ಪೇಷಂಟ್ಸ್ ಡೈಯಿಂಗ್ ಬಿಕಾಸ್ ಆಫ್ ದಿಸ್. ಓಕೆ, ಈ ಥರ ನೀರೇ ಕೊಡಲ್ಲ, ರಕ್ತ ಹೆಪ್ಕಟ್ಬಿಡುತ್ತೆ, ರಕ್ತ ಹೆಪ್ಕಟ್ಟು ಎಂಬುಲೈಸ್ ಆಗಿ ದೇ ಹ್ಯಾವ್ ಅಂಡರ್ಗಾನ್ ಸ್ಟ್ರೋಕ್ ಆ್ಯಂಡ್ ಆಲ್ ದ್ಯಾಟ್. ಸೊ ದಿಸ್ ಇಸ್ ಅ ಬಿಗ್ಗೆಸ್ಟ್ ಮಿತ್. ದೇ ಹ್ಯಾವ್ ಟು ಬಿ ಗಿವನ್ ಎನಫ್ ಅಮೌಂಟ್ ಆಫ್ ವಾಟರ್. ನೀವು ವಾರ್ಮ್ ವಾಟರೇ ಕೊಡಿ, ದಟ್ ಈಸ್ ಓಕೆ. ನಿಮಗೆ ಕೋಲ್ಡ್ ವಾಟರ್ ಬೇಡ ಅಂತಂದರೆ ವಾರ್ಮ್ ವಾಟರೇ ಕೊಡಿ, ಬಟ್ ದೆನ್ ಗಿವ್ ದಮ್ ಎನಫ್ ಅಮೌಂಟ್ ಆಫ್ ವಾಟರ್. ಸೊ ಹಾಲು ಕುಡಿಯೋದ್ರಿಂದ, ನೀರು ಕುಡಿಯೋದ್ರಿಂದ ಹಾಲು ತೆಳುವಾಗುತ್ತೆ, ಅದೆಲ್ಲ ಸುಳ್ಳು. ನೋ, ಅದಕ್ಕೂ ಏನು ಸಂಬಂಧ ಇಲ್ಲ. ದೇ ಹ್ಯಾವ್ ಟು ಬಿ ಗಿವನ್ ಎನಫ್ ಅಮೌಂಟ್ ಆಫ್ ವಾಟರ್.